ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ಇದು mastmaga.com ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈಗ ಜಗತ್ತಿಗೆ ಮತ್ತೆ ಅದೇ ಬೆದರಿಕೆ ಹಾಕ್ತಾ ಇದ್ದಾರೆ. ರಷ್ಯಾದಿಂದ ತೈಲ ಖರೀದಿ ಮಾಡೋ ರಾಷ್ಟ್ರಗಳ ಮೇಲೆ ಸೆಕೆಂಡರಿ ಎರಡನೇ ಹಂತದ ಟ್ಯಾರಿಫ್ ಹಾಕೋಕೆ ರೆಡಿ ಇದ್ದೀನಿ ಅಂತ ಹೇಳಿದ್ದಾರೆ. ರಷ್ಯಾ ಯುಕ್ರೇನ್ನ ಕ್ಯಾಬಿನೆಟ್ ಬಿಲ್ಡಿಂಗ್ ಮೇಲೆ ದೊಡ್ಡ ದಾಳಿ ಮಾಡಿದ ಬೆನ್ನಲ್ಲೇ ಟ್ರಂಪ್ ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ. ವೈಟ್ ಹೌಸ್ನಲ್ಲಿ ರಷ್ಯಾದಿಂದ ತೈಲ ತರಿಸಿಕೊಳ್ಳೋ ರಾಷ್ಟ್ರಗಳ ಮೇಲೆ ಮತ್ತೊಂದು ಸುತ್ತಿನ ಟ್ಯಾರಿಫ್ ಹಾಕ್ತೀರಾ ಅನ್ನೋ ಪ್ರಶ್ನೆ ಕೇಳಲಾಯಿತು. ಇದಕ್ಕೆ ಉತ್ತರಿಸಿದ ಟ್ರಂಪ್ ಮಹಾಶಯ ಐ ಆಮ್ ಹಾಕ್ತೀನಿ ನಾನು ಅಂತ ಹೇಳಿದ್ದಾರೆ. ರಷ್ಯಾ ಯುಕ್ರೇನ್ ನಡುವೆ ಶಾಂತಿ ಮಾತುಕತೆ ವಿಫಲ ಆದ ಬೆನ್ನಲ್ಲೇ ರಷ್ಯಾ ಯುಕ್ರೇನ್ ಮೇಲೆ 800ಕ್ಕೂ ಅಧಿಕ ಡ್ರೋನ್ ಮಿಸೈಲ್ ಕಳಿಸಿ ದೊಡ್ಡ ದಾಳಿ ಮಾಡಿದ ಬೆನ್ನಲ್ಲೇ ಟ್ರಂಪ್ ಈ ರೀತಿ ಬೆದರಿಕೆ ಒಡ್ಡಿದ್ದಾರೆ. ಅಂದಹಾಗೆ ಸ್ನೇಹಿತರೆ, ಟ್ರಂಪ್ ಈ ಹೇಳಿಕೆ ಕೊಡೋಕು ಕೆಲವೇ ಗಂಟೆಗಳ ಮುಂಚೆ ಅಮೆರಿಕದ ಟ್ರೆಜರಿ ಸೆಕ್ರೆಟರಿ ಸ್ಕಾಟ್ ಬೆಸೆಂಟ್ ಕೂಡ ಇದೇ ರೀತಿ ಮಾತನಾಡಿದರು. ಅಮೆರಿಕ ಹಾಗೂ ಯುರೋಪಿಯನ್ ಯೂನಿಯನ್ ರಷ್ಯಾದಿಂದ ತೈಲ ತರಿಸಿಕೊಳ್ಳುವ ರಾಷ್ಟ್ರಗಳ ಮೇಲೆ ಸೆಕೆಂಡರಿ ಟ್ಯಾರಿಫ್ ಹಾಕಬಹುದು. ರಷ್ಯಾದ ಆರ್ಥಿಕತೆ ಕುಸಿತ ಕಂಡ್ರೆ ಮಾತ್ರ ಪುಟಿನ್ ಶಾಂತಿ ಮಾತುಕತೆಗೆ ಬರೋಕೆ ಸಾಧ್ಯ ಅಂತ ಹೇಳಿದ್ರು. ಇನ್ನು ಈ ಸಲ ಟ್ರಂಪ್ ಭಾರತದ ಹೆಸರನ್ನು ತಗೊಂಡಿಲ್ಲ, ಆದರೆ ರಷ್ಯಾದಿಂದ ತೈಲ ತರಿಸಿಕೊಳ್ಳೋ ಎಲ್ಲ ರಾಷ್ಟ್ರಗಳು ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ. ಸೊ ಚೈನಾ ಟಾಪಲ್ಲಿದೆ, ಸೆಕೆಂಡ್ ಭಾರತ ಇದೆ. ಯುರೋಪಿನ ಮಿತ್ರರು ಕೂಡ ಅನಿಲ ತಗೊಳ್ತಾರೆ. ಟ್ರಂಪ್ಗೆ ಮಾನ ಮರ್ಯಾದೆ ಏನಾದರೂ ಇದ್ದರೆ ಅನಿಲ ತಗೊಳ್ಳೋರ ಪಟ್ಟಿನ ಕೂಡ ಸೇರಿಸಬೇಕು, ಬರೀ ತೈಲ ಅಲ್ಲ. ಎರಡೂ ಕೂಡ ಸುಟ್ಟು ಇಂಧನವಾಗಿ ಬಳಸ್ಕೊಳ್ಳೋದಲ್ವಾ. ಆ ಕಾಮನ್ ಸೆನ್ಸ್ ಅಮೆರಿಕದ ಅಧ್ಯಕ್ಷನ ಸ್ಥಾನದಲ್ಲಿ ಕೂತಿರೋರಿಗೆ ಗೊತ್ತಿರಬೇಕು. ಬಟ್ ಅನಿಲದ ಬಗ್ಗೆ ಜಾಸ್ತಿ ಹೇಳ್ತಿಲ್ಲ. ಆಯಿಲ್ 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 ಅಂತಿದ್ದಾರೆ. ನೋಡಬೇಕು ಏನು ಮಾಡ್ತಾರೆ ನೆಕ್ಸ್ಟ್ ಅಂತ. ಆಲ್ರೆಡಿ ಚೀನಾವನ್ನು ಮುಟ್ಟಕ್ಕಾಗಲ್ಲ, ಯುರೋಪ್ನವರು ಮಿತ್ರರು ಅಂತ ಹೇಳಿ ಬರೀ ಭಾರತವನ್ನು ಟಾರ್ಗೆಟ್ ಮಾಡ್ತಿದ್ದಾರೆ. ಈಗ ಇನ್ನಷ್ಟು ಟ್ಯಾರಿಫ್ ಹೇರೋಕೆ ಮುಂದಾಗ್ತಿದ್ದಾರಾ ಅನ್ನೋ ಪ್ರಶ್ನೆ ಇದೆ. ಅದರಿಂದೇನು ಮೀನಿಂಗ್ ಇಲ್ಲ. ಇನ್ನಷ್ಟು ಟ್ಯಾರಿಫ್ ಹೇರಿದ್ರೆ ವ್ಯಾಪಾರ ಆಗಲ್ಲ ಅಷ್ಟೇ. ಆಲ್ರೆಡಿ 50% ಇಸ್ ಟೂ ಹೈ. ವ್ಯಾಪಾರ ಆಗಲ್ಲ ಸರಿಯಾಗಿ. ಭಾರತ ಮತ್ತು ಅಮೆರಿಕದ ನಡುವೆ ವ್ಯಾಪಾರ ಬಿದ್ದು ಹೋಗುತ್ತೆ. ಇನ್ನು 1000% ಅಂತ ಕೂಡ ಹೇಳ್ಕೋಬೋದು. ಯಾವನ್ ಮಾರ್ತಾನೆ ಹೋಗಿ ಅಮೆರಿಕದಲ್ಲಿ 1000% ಅಂತ ಹೇಳಿದ್ರೆ ವ್ಯಾಪಾರ ನಡೆಯಲ್ಲ ಅಷ್ಟೇ. ಅಮೆರಿಕ ಒಂದೇ ಜಗತ್ತಲ್ಲಿರೋ ಮಾರ್ಕೆಟ್ ಹೌದು, ಲಾರ್ಜೆಸ್ಟ್ ಮಾರ್ಕೆಟ್ ಹೌದು. ಅದು ಹಾಗಂತ ಒಂದು ಭಾರತದಂಥ ರಾಷ್ಟ್ರ ಅಮೆರಿಕದ ಈ ಸಾಮಂತ ರಾಜ್ಯ ಆ ರೀತಿ ಇರೋಕ್ಕಾಗತ್ತಾ? ಆಗಲ್ಲ. ಭಾರತ ರೆಡಿ ಇರುತ್ತೆ, ಒಂದು ದೇಶದ ಜೊತೆಗಿನ ವ್ಯಾಪಾರವನ್ನು ಕಳ್ಕೊಳ್ಳೋಕೆ ರೆಡಿ ಇರುತ್ತೆ. ಅದು ದೇಶದ ಸಾರ್ವಭೌಮತ್ವವನ್ನು ಕಾಪಾಡುತ್ತೆ ಅಂತ ಹೇಳಿದ್ರೆ ಆ ಕಾಮನ್ ಸೆನ್ಸ್ ಟ್ರಂಪ್ಗೆ ಇರಬೇಕು. ಮತ್ತೊಂದು ಕಡೆ ಯುಕ್ರೇನ್ನಲ್ಲಿ ಯುದ್ಧ ನಿಲ್ಲಿಸಿ ಅಂತ ಗೋಗರಿತಾ ಇರೋ ಯುಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಭಾರತದ ಮೇಲೆ ಟ್ರಂಪ್ ಹೇರಿರೋ ಟ್ಯಾರಿಫ್ಗೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಇಂಟರ್ವ್ಯೂ ಒಂದರಲ್ಲಿ ಮಾತನಾಡಿರೋ ಜೆಲೆನ್ಸ್ಕಿ, ಇದು ಒಳ್ಳೆ ಐಡಿಯಾ. ರಷ್ಯಾ ಜೊತೆ ಡೀಲ್ ಮಾಡಿಕೊಳ್ಳೋ ರಾಷ್ಟ್ರಗಳ ಮೇಲೆ ಟ್ರಂಪ್ ಟ್ಯಾರಿಫ್ ಹೇರ್ತಿರೋದು ಕರೆಕ್ಟ್ ಆಗಿದೆ ಅಂತ ಹೇಳಿದ್ದಾರೆ. ಆದರೆ ರಷ್ಯಾದಿಂದ ಬರ್ತಾ ಇರೋ ಡೀಸೆಲ್ ಅನ್ನ ತಾವು ಖರೀದಿ ಮಾಡ್ತಿರೋ ಬಗ್ಗೆ ತುಟಿಪಿಟಿ ಕಂದಿಲ್ಲ. ಏನೋ ಈ ಹಿಂದೆ ಟ್ರಂಪ್ ಮತ್ತೆ ಟ್ಯಾರಿಫ್ ದಂಡ ತೋರಿಸಿ ಬೆದರಿಸ್ತಾ ಇದ್ರೆ ಅತ್ತ ಅಮೆರಿಕದ ಮಿತ್ರ ಯುರೋಪ್ ಭಾರತಕ್ಕೆ ಹತ್ತಿರ ಆಗ್ತಾ ಇದೆ. ಭಾರತದೊಂದಿಗೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ FTA ಬಗ್ಗೆ ಮಾತನಾಡೋಕೆ ಯುರೋಪಿಯನ್ ಯೂನಿಯನ್ ಇದೇ ವಾರ ಭಾರತಕ್ಕೆ ಬರ್ತಾ ಇದೆ. ಯುರೋಪಿಯನ್ ಕಮಿಷನ್ ಟ್ರೇಡ್ ಚೀಫ್ ಮಾರೋಸ್ ಸೆಪ್ಕೋವಿಕ್ ಮತ್ತು ಅಗ್ರಿಕಲ್ಚರ್ ಕಮಿಷನರ್ ಕ್ರಿಸ್ಟೋಫರ್ ಹ್ಯಾನ್ಸನ್ ನೇತೃತ್ವದಲ್ಲಿ ಈ ನಿಯೋಗ ದಿಲ್ಲಿಗೆ ಬರ್ತಾ ಇದೆ. ಈ ವೇಳೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಸಂಬಂಧ 13ನೇ ಸುತ್ತಿನ ಮಾತುಕತೆ ನಡೆಯುತ್ತೆ. ಈಗ ಆಲ್ರೆಡಿ ಇಬ್ಬರ ಮಧ್ಯೆ ಡಿಜಿಟಲ್ ಟ್ರೇಡ್, ಕಸ್ಟಮ್ಸ್ ಸೇರಿದ ಹಾಗೆ ಹಲವು ಕ್ಷೇತ್ರಗಳ ವ್ಯಾಪಾರದ ಬಗೆಗಿನ ಮಾತುಕತೆ ಮುಗಿದಿದೆ. ಆದರೆ ಮಾರುಕಟ್ಟೆ ಪ್ರವೇಶ, ವ್ಯಾಪಾರಗಳಲ್ಲಿನ ನಿಯಮ, ಕೃಷಿ ಉತ್ಪನ್ನಗಳ ಮೇಲಿನ ಸುಂಕ ಹಾಗೂ ವೈನ್ ಮತ್ತು ಡೈರಿ ಕ್ಷೇತ್ರಗಳ ಬಗ್ಗೆ ಮಾತುಕತೆ ಫೈನಲ್ ಆಗಿಲ್ಲ. ಹೀಗಾಗಿ ಈಗ ಅವುಗಳ ಬಗ್ಗೆ ಇಂಪಾರ್ಟೆಂಟ್ ಡಿಸ್ಕಷನ್ ನಡೆಯುತ್ತೆ. ಅಲ್ಲದೆ ಮುಂದಿನ ತಿಂಗಳು ಇನ್ನೂ ಒಂದು ನಿರ್ಣಾಯಕ ಸಭೆ ನಡೆಯುತ್ತೆ. ಅದು ಬೆಲ್ಜಿಯಂ ರಾಜಧಾನಿ ಬ್ರುಸೆಲ್ಸ್ನಲ್ಲಿ. ಏನು ಕಳೆದ ಗುರುವಾರವಷ್ಟೇ ಯುರೋಪಿಯನ್ ಕೌನ್ಸಿಲ್ ಅಧ್ಯಕ್ಷ ಆಂಟೋನಿಯೋ ಕೋಸ್ಟಾ ಹಾಗೂ ಯುರೋಪಿಯನ್ ಯೂನಿಯನ್ ಅಧ್ಯಕ್ಷ ಉರ್ಸುಲಾ ವಾಂಡರ್ ಲೇಯನ್ ಜೊತೆ PM ಮೋದಿ ಫೋನ್ ಕಾಲ್ನಲ್ಲಿ ಮಾತನಾಡಿದ್ರು. ಈ ವೇಳೆ ಭಾರತ ಯುರೋಪ್ ನಡುವೆ ವ್ಯಾಪಾರ, ತಂತ್ರಜ್ಞಾನ, ಹೂಡಿಕೆ, ರಕ್ಷಣೆ, ಭದ್ರತೆ ಸೇರಿದ ಹಾಗೆ ಸಾಕಷ್ಟು ಕ್ಷೇತ್ರಗಳ ಪ್ರಗತಿ ಕುರಿತು ಚರ್ಚೆ ಮಾಡಿದ್ರು. ಮುಂದಿನ ವರ್ಷ ಭಾರತದಲ್ಲಿ ನಡೆಯಲಿರೋ ಭಾರತ ಯುರೋಪ್ ಶೃಂಗಸಭೆಗೆ ಬನ್ನಿ ಅಂತ ಇಬ್ಬರು ನಾಯಕರಿಗೂ PM ಆಹ್ವಾನ ಕೊಟ್ಟರು. ಅದರ ಬೆನ್ನಲ್ಲೇ ಈ ಬೆಳವಣಿಗೆಯಾಗಿದೆ.
ಈ ಮೂಲಕ ಯುರೋಪಿಯನ್ ರಾಷ್ಟ್ರಗಳು ಟ್ರಂಪ್ರ ಆಡಳಿತಕ್ಕೆ ಪರೋಕ್ಷವಾಗಿ ಕಪಾಲಮೋಕ್ಷ ಮಾಡ್ತಿವೆ. ಯಾಕಂದ್ರೆ ಕೆಲ ದಿನಗಳ ಹಿಂದೆ ವೈಟ್ ಹೌಸ್ ಅಧಿಕಾರಿಗಳು ಯುರೋಪಿಯನ್ ಯೂನಿಯನ್ ಬಳಿ ಭಾರತದ ತೈಲದ ಮೇಲೆ ನಿರ್ಬಂಧ ಹೇರಿ ಅಂತ ಒತ್ತಡ ಹಾಕಿದ್ದಾಗಿ ವರದಿಯಾಗಿತ್ತು. ಅಲ್ಲದೆ ನಾವೇನೇನು ಸ್ಯಾಂಕ್ಷನ್ ಹಾಕಿದೀವಿ ಆ ಸ್ಯಾಂಕ್ಷನ್ ನೀವು ವಿಧಿಸಿ ಸಹಕಾರ ಕೊಡಬೇಡಿ ಅಂತ ಅಮೆರಿಕ ಹೇಳಿತ್ತು. ಅದರ ಬೆನ್ನಲ್ಲೇ ಈ ಮಾಹಿತಿ ಬರ್ತಾ ಇದೆ. ಅಂದಹಾಗೆ ಭಾರತ ಯುರೋಪ್ ಈ ವರ್ಷಾಂತ್ಯದ ಒಳಗೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಸಂಬಂಧ ಮಾತುಕತೆಯನ್ನ ಫೈನಲ್ ಮಾಡೋ ಗುರಿಯನ್ನ ಇಟ್ಕೊಂಡಿದ್ದಾರೆ. ಇತ್ತ ಭಾರತ ಟ್ರಂಪ್ ಟ್ಯಾರಿಫ್ ಹೊಡೆತದಿಂದ ತಪ್ಪಿಸ್ಕೊಳ್ಳೋಕೆ ಮತ್ತೊಂದು ದೊಡ್ಡ ಮಾರ್ಕೆಟ್ ಪ್ರವೇಶ ಮಾಡೋಕೆ ಎದುರು ನೋಡ್ತಾ ಇದೆ. ಯುರೋಪಿಗೂ ಚೀನಾಗಿಂತ ಭಾರತ ಬೆಸ್ಟ್ ಆಯ್ಕೆ. ಭಾರತದ ಮಾರ್ಕೆಟ್ ಬೇಕು ಅಂತ ಅವರು ನೋಡ್ತಿದ್ದಾರೆ. 2023-24 ಅಂಕಿಅಂಶದ ಪ್ರಕಾರ ಇಬ್ಬರ ನಡುವೆ $135 ಬಿಲಿಯನ್ ಮೌಲ್ಯದ ವ್ಯಾಪಾರ ವಹಿವಾಟು ನಡೆದಿದೆ. $16.55 ಬಿಲಿಯನ್ ಭಾರತಕ್ಕೆ ಟ್ರೇಡ್ ಸರ್ಪ್ಲಸ್ ಇದೆ, ಭಾರತಕ್ಕೆ ಲಾಭ ಇದೆ. ಅಲ್ಲದೆ ಯುರೋಪಿಯನ್ ಯೂನಿಯನ್ ಮತ್ತು ಭಾರತ ವ್ಯಾಪಾರದೊಂದಿಗೆ ರಕ್ಷಣಾ ಕ್ಷೇತ್ರದಲ್ಲೂ ಕೂಡ ಪರಸ್ಪರ ಸಹಕಾರ ಹೆಚ್ಚಿಸಿಕೊಳ್ಳೋಕೆ ಅವಕಾಶ ಇದೆ. ಬ್ರಿಟನ್ ಜೊತೆಗೆ, ಫ್ರಾನ್ಸ್ ಜೊತೆಗೆ, ಸ್ವೀಡನ್ ಜೊತೆಗೆ ಭಾರತಕ್ಕೆ ರಕ್ಷಣಾ ಸಂಬಂಧ ಇದೆ. ಸೊ ನಮಗೂ ಅಲ್ಲಿ ತಗೊಳ್ಳೋಂಥದ್ದಿದೆ, ನಮ್ಮ ಹತ್ರನೂ ಅವ್ರಿಗೆ ತಗೊಳ್ಳೋಂಥದ್ದಿದೆ. ಹಾಗೆ ಮುಂದಿನ ವರ್ಷ ನಡೆಯಲಿರೋ ಭಾರತ ಯುರೋಪಿಯನ್ ಯೂನಿಯನ್ ಶೃಂಗಸಭೆಗೆ ಯುರೋಪಿಯನ್ ಯೂನಿಯನ್ ಸೆಪ್ಟೆಂಬರ್ 17ನೇ ತಾರೀಕು ಗ್ರೀನ್ ಸಿಗ್ನಲ್ ಕೊಡೋ ಸಾಧ್ಯತೆ ಕೂಡ ಇದೆ. ಇದರ ಮಧ್ಯೆ ಮುಕ್ತ ವ್ಯಾಪಾರಕ್ಕೂ ಸಹಿ ಬಿದ್ದರೆ ಅದು ಭಾರತಕ್ಕೆ ತುಂಬ ಇಂಪಾರ್ಟೆಂಟ್. ಅಮೆರಿಕದ ಟ್ಯಾರಿಫ್ ಕಾರಣಕ್ಕೆ ಆಗ್ತಿರೋ ಲಾಸ್ ಅನ್ನ ಅಮೆರಿಕದ ತಮ್ಮಂದಿರಿದಾರಲ್ಲ ಯುರೋಪ್ನಲ್ಲಿ, ಅವರೊಟ್ಟಿಗೆ ವ್ಯಾಪಾರ ಮಾಡಿಕೊಂಡು ಸರಿ ಮಾಡ್ಕೋಬಹುದು. ಇದೆಲ್ಲದರ ಮಧ್ಯೆ ಟ್ರಂಪ್ರ ಟ್ರೇಡ್ ಅಡ್ವೈಸರ್ ಪಿಟೀಲ್ ನವಾರೋ ಯಾವಾಗಲೂ ಕೂಡ ಏನೇನೋ ಮಾತಾಡ್ತಿರ್ತಾರೆ. ಇವರು ಮತ್ತು ಟೆಕ್ ದಿಗ್ಗಜ ಎಲಾನ್ ಮಸ್ಕ್ ನಡುವೆ ವಾಕ್ ಸಮರ ನಡೀತಾ ಇದೆ. ಇತ್ತೀಚೆಗೆ ನವಾರೋ ಭಾರತ ರಷ್ಯಾ ತೈಲ ಖರೀದಿ ಮಾಡಿ ಯುದ್ಧ ಮಾಡೋಕೆ ಹಣ ಸಹಾಯ ಮಾಡ್ತಿದೆ, ರಷ್ಯಾದ ತೈಲ ಖರೀದಿ ಮಾಡಿ ಲಾಭ ಮಾಡ್ಕೊಳ್ತಿದ್ದಾರೆ ಅಂತ ಹೇಳಿಕೆ ಕೊಟ್ಟಿದ್ರು. ಅಷ್ಟು ಮಾತ್ರವಲ್ಲ, ಯಾವ ಲೆವೆಲಿಗೆ ಹೋಗಿದ್ರು ಅಂತ ಹೇಳಿದ್ರೆ ಭಾರತದ ಬ್ರಾಹ್ಮಣರು ಲಾಭ ಮಾಡ್ಕೊಳ್ತಿದ್ದಾರೆ ಅನ್ನೋ ಮೂರ್ಖತನದ ಹೇಳಿಕೆ ಕೊಟ್ಟಿದ್ರು. ತೈಲವನ್ನು ರಷ್ಯಾದಿಂದ ತಗೊಂಡು ಬೇರೆ ದೇಶಗಳಿಗೆ ಮಾರಿ. ಆಮೇಲೆ ಕೆಲವರು ಅಮೆರಿಕದವರು ಸಿಕ್ಕಾಪಟ್ಟೆ ವಿರೋಧ ವ್ಯಕ್ತ ಆದಮೇಲೆ ಭಾರತೀಯರಿಂದ ಕೆಲ ಅಮೆರಿಕದವರು ಏನು ಕ್ಲಾರಿಫಿಕೇಶನ್ ಕೊಟ್ಟರು ಅಂದರೆ ಬಾಸ್ಟನ್ ಬ್ರಾಹ್ಮಿನ್ಸ್ ಆ ರೀತಿ ಅರ್ಥದಲ್ಲಿ ಹೇಳಿದ್ದು, ಆ ಮೀನಿಂಗು ಎಲೀಟ್ಸ್ ಅನ್ನೋ ಮೀನಿಂಗಲ್ಲಿ ಹೇಳಿದ್ದು ಅನ್ನೋ ಸಮಜಾಯಿಷಿ ಕೊಡೋಕೆ ಪ್ರಯತ್ನ ಪಟ್ಟಿದ್ರು. ನವಾರ ಕೊಟ್ಟಿಲ್ಲ, ಬೇರೆಯವರು. ಆದರೂ ಕೂಡ ಮನಸ್ಥಿತಿ ಏನು ಅಂತ ಗೊತ್ತಾಗಿತ್ತು ಈ ಪಿಟೀಲ್ ನವಾರೋದು. ಇದಕ್ಕೀಗ ಮಸ್ಕ್ರ ಎಕ್ಸ್ ಪ್ಲಾಟ್ಫಾರ್ಮ್ ಫ್ಯಾಕ್ಟ್ ಚೆಕ್ ಮಾಡಿ ಕಮ್ಯುನಿಟಿ ನೋಟ್ ಹಾಕಿ ಭಾರತ ತಪ್ಪು ಮಾಡಿಲ್ಲ, ತನ್ನ ಇಂಧನ ಭದ್ರತೆಗಾಗಿ ತೈಲ ಖರೀದಿ ಮಾಡ್ತಿದೆ, ಇದನ್ನು ಖಂಡಿಸೋ ಅಮೆರಿಕ ಈಗಲೂ ಕೂಡ ರಷ್ಯಾದಿಂದ ಬಿಲಿಯನ್ ಗಟ್ಟಲೆ ಸರಕುಗಳನ್ನು ಆಮದು ಮಾಡ್ಕೊಳ್ತಾ ಇದೆ ಅಂತ ಫ್ಯಾಕ್ಟ್ ಚೆಕ್ ಮಾಡಿತ್ತು. ಇದಕ್ಕೆ ಪೀಟರ್ ನವಾರೋ ಪ್ರತಿಕ್ರಿಯಿಸಿ ಇವೆಲ್ಲ ಅಸಂಬದ್ಧ, ದಾರಿ ತಪ್ಪಿಸೋ ರಾಜಕೀಯ ಪ್ರೇರಿತ ಪ್ರೊಪಗಂಡಗಳಿಗೆ ಮಸ್ಕ್ ಅನುಮತಿ ಕೊಡ್ತಾ ಇದ್ದಾರೆ ಅಂತ ಹೇಳಿದರು. ಇದಕ್ಕೀಗ ಮಸ್ಕ್ ಮಹಾಶಯ ರಿಯಾಕ್ಟ್ ಮಾಡಿ ಎಕ್ಸ್ ಪ್ಲಾಟ್ಫಾರ್ಮ್ನಲ್ಲಿ ಜನರು ನ್ಯಾರೇಟಿವ್ ಅನ್ನು ಡಿಸೈಡ್ ಮಾಡ್ತಾರೆ. ಪ್ರತಿಯೊಬ್ಬರ ಅಭಿಪ್ರಾಯವನ್ನು ಇಲ್ಲಿ ಕೇಳಲಾಗುತ್ತೆ. ಯಾರೇ ಪೋಸ್ಟ್ ಮಾಡಿದ್ರು ಕೂಡ ತಪ್ಪಾದ ಮಾಹಿತಿಯನ್ನು ಕಮ್ಯುನಿಟಿ ನೋಟ್ಸ್ಗಳು ಕರೆಕ್ಟ್ ಮಾಡ್ತವೆ. ಈ ವ್ಯವಸ್ಥೆ ಟ್ರಾನ್ಸ್ಪರೆಂಟ್ ಆಗಿದೆ. AI ಚಾಟ್ಬಾಟ್ ಗ್ರಾಕ್ ಕೂಡ ಹೆಚ್ಚುವರಿ ಫ್ಯಾಕ್ಟ್ ಚೆಕಿಂಗ್ ಸಪೋರ್ಟ್ ಕೊಡುತ್ತೆ ಅನ್ನೋ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಭಾನುವಾರ ಮತ್ತು ಸೋಮವಾರದ ನಡುವಿನ ಆಕಾಶದಲ್ಲಿ ಅದ್ಭುತ ನಡೆದಿದೆ. ಸದಾ ಹಾಲಿನಂತೆ ಹೊಳಿತಾ ಇದ್ದ ಚಂದ್ರನಿಗೆ ಗ್ರಹಣ ಹಿಡಿದು ಚಂದ್ರ ಅಕ್ಷರಶಃ ಬೆಂಕಿ ಉಂಡೆಯಂತೆ ಗೋಚರಿಸಿದೆ. ಭಾರತ ಸೇರಿದ ಹಾಗೆ ಏಷ್ಯಾ, ಆಫ್ರಿಕಾ, ಯುರೋಪ್, ಆಸ್ಟ್ರೇಲಿಯಾ ಸೇರಿ ಜಗತ್ತಿನ 85% ಜನರಿಗೆ ಅಪರೂಪದ ರಕ್ತ ಚಂದ್ರ ಗ್ರಹಣ ಬ್ಲಡ್ ಮೂನ್ ದರ್ಶನ ಆಗಿದೆ. ಜನ ಟೆಲಿಸ್ಕೋಪ್, ಮೊಬೈಲ್ ಸೇರಿದಂತೆ ಬರಿಗಣ್ಣಿನಿಂದ ಚಂದ್ರನ ಕೆಂಪು ರೂಪವನ್ನು ಕಣ್ತುಂಬಿಕೊಂಡಿದ್ದಾರೆ. ಭಾರತದಲ್ಲಿ ಚಂದ್ರಗ್ರಹಣ ಭಾನುವಾರ ರಾತ್ರಿ 8:58ಕ್ಕೆ ಶುರುವಾಗಿ ಸಂಪೂರ್ಣ ಗ್ರಹಣ ರಾತ್ರಿ 11:30ರಿಂದ 12:22 ತನಕ ಕಾಣಿಸಿದೆ. ಸೆಪ್ಟೆಂಬರ್ 8ರ ಬೆಳಗ್ಗೆ 2:25ಕ್ಕೆ ಗ್ರಹಣ ಅಂತ್ಯವಾಗಿದೆ. ಇನ್ನೊಂದು ಕಡೆ ಭಾರೀ ಭೂಕಂಪನದಿಂದ ತತ್ತರಿಸಿರೋ ಆಫ್ಘಾನಿಸ್ತಾನದ ಕುರಿತು ಮತ್ತೊಂದು ಕಳವಳಕಾರಿ ಮಾಹಿತಿ ಸಿಗ್ತಾ ಇದೆ. ಸರಣಿ ಭೂಕಂಪದಿಂದಾಗಿ ಈಗ ಆಲ್ರೆಡಿ 2200ಕ್ಕೂ ಅಧಿಕ ಜನ ಪ್ರಾಣ ಕಳ್ಕೊಂಡಿದ್ದಾರೆ, ಹಲವರು ಗಾಯಗೊಂಡಿದ್ದಾರೆ. ಆದರೆ ಈ ಪೈಕಿ ಸಂಕಷ್ಟದಲ್ಲಿರೋ ಮಹಿಳೆಯರನ್ನ ಕಾಪಾಡೋಕೆ ಭಾರೀ ವಿಳಂಬ ಆಗ್ತಾ ಇದೆ. ಅವಶೇಷಗಳ ಅಡಿ ಸಿಲುಕಿರೋ ಮಹಿಳೆಯರನ್ನ ರಕ್ಷಿಸೋಕೆ ಯಾರೂ ಮುಂದೆ ಬರ್ತಾ ಇಲ್ಲ. ಯಾಕಂದ್ರೆ ಅಲ್ಲಿ ಮಹಿಳೆಯರನ್ನ ಅನ್ಯ ಪುರುಷರು ಟಚ್ ಮಾಡಂಗಿಲ್ಲ. ಹೀಗಾಗಿ ತಾಲಿಬಾನಿಗಳ ಕಟ್ಟುನಿಟ್ಟಿನ ಆದೇಶ ಪಾಲಿಸುವ ನಿಟ್ಟಿನಲ್ಲಿ ಗಾಯಗೊಂಡಿರೋ ಮಹಿಳೆಯರಿಗೆ ಮೆಡಿಕಲ್ ಚಿಕಿತ್ಸೆ ಕೊಡೋಕೆ ಅಲ್ಲಿನ ಪುರುಷರು ಹಿಂದೇಟು ಹಾಕ್ತಿದ್ದಾರೆ, ಚಡಿಯೇಟು ಬೀಳುತ್ತೆ ನಮಗೆ ಅಂತ. ಅಲ್ಲಿನ ಮಹಿಳೆಯರು ಇದಕ್ಕೆ ಭಾರಿ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಬಗ್ಗೆ ವಿಶ್ವಸಂಸ್ಥೆ ಕೂಡ ಯಾವ ಲೋಕದಲ್ಲಿದ್ದೀರಿ ನೀವು ಅಂತ ಹೇಳಿ ಖಂಡನೆ ವ್ಯಕ್ತಪಡಿಸಿದೆ. ಏನೋ ಇಸ್ರೇಲ್ ಮೇಲೆ ಹುತಿಗಳು ಮತ್ತೆ ಮುಗಿಬಿದ್ದಿದ್ದಾರೆ. ಇಸ್ರೇಲ್ನ ರಾಮೋನ್ ಏರ್ಪೋರ್ಟ್ ಮೇಲೆ ಡ್ರೋನ್ ದಾಳಿ ಮಾಡಿದ್ದಾರೆ. ಪರಿಣಾಮ 2 ಗಾಯಗೊಂಡಿದ್ದಾರೆ. ಹೀಗಾಗಿ ಏರ್ಪೋರ್ಟ್ ಅನ್ನು ತಾತ್ಕಾಲಿಕವಾಗಿ ಕ್ಲೋಸ್ ಮಾಡಲಾಗಿತ್ತು. ಹುತಿಗಳು ಯೆಮೆನ್ನಲ್ಲಿ ಸೌತ್ ಯೆಮೆನ್ ಅನ್ನು ಕಂಟ್ರೋಲ್ ಮಾಡ್ತಿರುವಂತಹ ಹುತಿಗಳು
ಅವ್ರು ಹಾರಿಸಿದ ಡ್ರೋನ್ ಅನ್ನ ತಡೆಯೋಕೆ ಇಸ್ರೇಲ್ನ ರೆಡಾರ್ ಸಿಸ್ಟಮ್ ಫೇಲ್ ಆಯಿತು. ಡ್ರೋನ್ ಅನ್ನ ಡಿಟೆಕ್ಟ್ ಮಾಡಿದ್ರೂ ಕೂಡ ಅದು ಶತ್ರುಗಳ ಡ್ರೋನ್ ಅಂತ ಕ್ಲಾಸಿಫೈ ಮಾಡೋಕೆ ಸಾಧ್ಯ ಆಗಲಿಲ್ಲ ಅಂತ ಇಸ್ರೇಲ್ ವಾಯುಪಡೆ ಹೇಳಿದೆ. ಏನೋ ಗಾಜಾದಿಂದ ಕೂಡ ಇಸ್ರೇಲ್ ಮೇಲೆ ರಾಕೆಟ್ ಹಾರಿಸಲಾಗಿದೆ. ಹೀಗಾಗಿ ಇಸ್ರೇಲ್ನ ನೆಟ್ವೇವೋಟ್ ಪ್ರದೇಶದಲ್ಲಿ ಏರ್ ರೈಡ್ ಸೈರನ್ಗಳು ಮೊಳಗಿವೆ. ಇದರಲ್ಲಿ ಒಂದು ರಾಕೆಟನ್ನು ಇಂಟರ್ಸೆಪ್ಟ್ ಮಾಡಲಾಗಿದ್ದು ಒಂದು ನೆಲಕ್ಕೆ ಅಪ್ಪಳಿಸಿದೆ. ಆದರೆ ಯಾವುದೇ ಸಾವು ನೋವು ಉಂಟಾಗಿಲ್ಲ. ಗಾಜಾದ ಇಸ್ಲಾಮಿಕ್ ಜಿಹಾದ್ ಅನ್ನೋ ಸಂಘಟನೆ ಈ ದಾಳಿಯ ಹೊಣೆಯನ್ನು ಹೊತ್ಕೊಂಡಿದೆ. ಮತ್ತೊಂದು ಕಡೆ ಗಾಜಾ ಯುದ್ಧ ವಿಚಾರವಾಗಿ ಇಸ್ರೇಲ್ ವಿದೇಶಾಂಗ ಮಂತ್ರಿ ಗಿಡಿಯಾನ್ ಸಾರ್ ದೊಡ್ಡ ಹೇಳಿಕೆ ಕೊಟ್ಟಿದ್ದಾರೆ. ಹಮಾಸ್ ಎಲ್ಲ ಒತ್ತೆಯಾಳುಗಳನ್ನು ರಿಲೀಸ್ ಮಾಡಿ ಶಸ್ತ್ರತ್ಯಾಗ ಮಾಡಿದ್ರೆ ಗಾಜಾದಲ್ಲಿ ಯುದ್ಧ ಎಂಡ್ ಆಗಬಹುದು ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಏನೋ ಟ್ರಂಪ್ ಹಮಾಸ್ಗಳಿಗೆ ಇನ್ನೊಂದು ವಾರ್ನಿಂಗ್ ಕೊಟ್ಟಿದ್ದಾರೆ. ಹಮಾಸ್ ಕದನ ವಿರಾಮಕ್ಕೆ ಒಪ್ಪದೇ ಇದ್ರೆ ಗಂಭೀರ ಪರಿಣಾಮಗಳನ್ನ ಫೇಸ್ ಮಾಡಬೇಕಾಗತ್ತೆ ಅನ್ನೋ ವಾರ್ನಿಂಗ್ ಕೊಟ್ಟಿದ್ದಾರೆ. ಇಸ್ರೇಲ್ ನನ್ನ ಕಂಡೀಷನ್ಸ್ಗೆ ಒಪ್ಕೊಂಡಿದೆ, ಎಲ್ರಿಗೂ ಯುದ್ಧ ಎಂಡ್ ಆಗಬೇಕು, ಹಮಾಸ್ ಕೂಡ ಇದಕ್ಕೆ ಒಪ್ಕೋಬೇಕು, ಇದು ಹಮಾಸ್ಗೆ ನನ್ನ ಲಾಸ್ಟ್ ವಾರ್ನಿಂಗ್ ಅಂತ ಹೇಳಿದ್ದಾರೆ. ಈ ಹೇಳಿಕೆ ಬೆನ್ನಲ್ಲೇ ಹಮಾಸ್ ಮತ್ತೆ ಪ್ರತಿಕ್ರಿಯೆ ಕೊಟ್ಟಿದೆ. ನಾವು ಕೂಡಲೇ ಮಾತುಕತೆಗೆ ರೆಡಿ ಅಂತ ಹೇಳಿದೆ. ಇಸ್ರೇಲ್ ಯುದ್ಧ ಕೊನೆಗೊಳಿಸೋ ಸ್ಪಷ್ಟ ಘೋಷಣೆ ಮಾಡಬೇಕು, ಗಾಜಾದಿಂದ ಸಂಪೂರ್ಣ ಹಿಂದೆ ಸರಿಬೇಕು ಮತ್ತು ಸ್ವತಂತ್ರ ಪ್ಯಾಲೆಸ್ತೇನಿಯನ್ ಕಮಿಟಿ ರಚನೆ ಆಗಬೇಕು. ಇದಕ್ಕೆ ಪ್ರತಿಯಾಗಿ ನಾವು ಒತ್ತಾಯಗಳನ್ನು ರಿಲೀಸ್ ಮಾಡೋಕೆ ರೆಡಿ ಅಂತ ಹಮಾಸ್ ಹೇಳಿದೆ. ಈ ನಡುವೆ ಇಸ್ರೇಲ್ ಹಣಕಾಸು ಸಚಿವ ಬೆಜ್ಲೆಲ್ ಸ್ಮೋಟ್ರಿಕ್ ಸೆಪ್ಟೆಂಬರ್ 8ರಿಂದ 3 ದಿನಗಳ ಭಾರತ ಪ್ರವಾಸ ಕೈಗೊಂಡಿದ್ದಾರೆ. ಈ ವೇಳೆ ಎರಡೂ ರಾಷ್ಟ್ರಗಳ ನಡುವಿನ ದ್ವಿಪಕ್ಷೀಯ ಹೂಡಿಕೆ ಒಪ್ಪಂದಕ್ಕೆ ಸೈನ್ ಬೀಳೋ ಸಾಧ್ಯತೆ ಇದೆ. ಏನೋ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಾಲ್ ಮತ್ತು ಇರಾನ್ನ ಸುಪ್ರೀಂ ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲ್ನ ಸೆಕ್ರೆಟರಿ ಅಲಿ ಲಾರಿಜಾನಿ ಫೋನ್ ಕಾಲ್ನಲ್ಲಿ ಮಾತನಾಡಿದ್ದಾರೆ. ಇಬ್ಬರೂ ನಾಯಕರು ಆರ್ಥಿಕ ಸಹಕಾರದ ವಿಸ್ತರಣೆ, ರಕ್ಷಣೆ ಮತ್ತು ಭದ್ರತಾ ಸಂಬಂಧಗಳನ್ನು ಇನ್ನಷ್ಟು ಸ್ಟ್ರಾಂಗ್ ಮಾಡೋದು ಹಾಗೂ ಚಾಬಹಾರ್ ಪೋರ್ಟ್ ಪ್ರಾಜೆಕ್ಟ್ ನ ಪ್ರಗತಿ ಕುರಿತು ಚರ್ಚೆ ಮಾಡಿದ್ದಾರೆ. ಇನ್ನು ಇರಾನ್ ಮೇಲೆ ಇಸ್ರೇಲ್ ಮತ್ತು ಅಮೆರಿಕ ದಾಳಿಯನ್ನ ಖಂಡಿಸಿದ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಸ್ಟೇಟ್ಮೆಂಟ್ಗೆ ಬೆಂಬಲ ಕೊಟ್ಟಿದ್ದಕ್ಕಾಗಿ ಅಲಿ ಲಾರಿಜಾನಿ ಭಾರತವನ್ನ ಶ್ಲಾಘಿಸಿದ್ದಾರೆ. ಈ ಅಲಿ ಲಾರಿಜಾನಿ ಶೀಘ್ರದಲ್ಲಿ ಭಾರತಕ್ಕೆ ಭೇಟಿ ಕೊಡಬಹುದು ಅನ್ನೋ ಮಾಹಿತಿ ಕೂಡ ಸಿಕ್ಕಿದೆ. ಆದ್ರೆ ಡೇಟ್ಸ್ ಇನ್ನಷ್ಟೇ ಸ್ಪಷ್ಟವಾಗಬೇಕು. ಏನೋ ನೆರೆಯ ನೇಪಾಳದಲ್ಲಿ ಕೆಪಿ ಶರ್ಮಾ ಒಲಿ ಸರ್ಕಾರಕ್ಕೆ ಪ್ರತಿಭಟನೆಯ ಬಿಸಿ ತಟ್ಟಿದೆ. ಭ್ರಷ್ಟಾಚಾರ ಮತ್ತು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳ ಬ್ಯಾನ್ ವಿರೋಧಿಸಿ 28 ವರ್ಷದೊಳಗಿನ ಸಾವಿರಾರು ಜನ ಜೆನ್ ಝಿ ಈ ಜನರೇಷನ್ಗೆ ಸೇರಿದಂತ ಯುವಕರು ಕೆಪಿ ಶರ್ಮಾ ಒಲಿ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನ ಜೋರಾಗಿ ಶುರು ಮಾಡಿದ್ದಾರೆ. ಕಾಠ್ಮಂಡುನಲ್ಲಿರೋ ನೇಪಾಳದ ಪ್ರಧಾನಮಂತ್ರಿ ಕಚೇರಿ ಬಳಿ ಈ ಪ್ರತಿಭಟನೆ ಜೋರಾಗಿದೆ. ಇವರನ್ನ ಚದುರಿಸೋಕೆ ಪೊಲೀಸರು ಟಿಯರ್ ಗ್ಯಾಸ್ ಮತ್ತು ಜಲಫಿರಂಗಿಯನ್ನ ಪ್ರಯೋಗ ಮಾಡಿದ್ದಾರೆ. ಆದರೆ ಪ್ರತಿಭಟನಾಕಾರರು ಪೊಲೀಸರ ಮೇಲೆನೆ ನೀರಿನ ಬಾಟಲ್ಸ್, ಮರದ ಟೊಂಗೆಗಳನ್ನ ಬಿಸಾಡಿದ್ದಾರೆ. ಇತ್ತೀಚೆಗಷ್ಟೇ ಟೈಮ್ ಕೊಟ್ಟರು ರಿಜಿಸ್ಟರ್ ಆಗಿಲ್ಲ ಅಂತ ಡೆಡ್ ಲೈನ್ ಮುಗಿದ ಬೆನ್ನಲ್ಲೇ 26 ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳನ್ನ ನೇಪಾಳ ಸರ್ಕಾರ ಬ್ಯಾನ್ ಮಾಡಿತ್ತು. ಇನ್ಸ್ಟಾಗ್ರಾಮ್, ವಾಟ್ಸ್ಆಪ್, ಸಿಗ್ನಲ್, ವಿ ಚಾಟ್ ಸೇರಿದಂತೆ ಹಲವು ಪ್ರಮುಖ ಆಪ್ಗಳನ್ನ ನೇಪಾಳದಲ್ಲಿ ಬ್ಯಾನ್ ಮಾಡಲಾಗಿತ್ತು. ಅದರ ಬೆನ್ನಲ್ಲೇ ಈಗ ಸರ್ಕಾರದ ಕ್ರಮ ಖಂಡಿಸಿ ಯುವ ಜನತೆ ದೊಡ್ಡ ಗಲಾಟೆ ಶುರು ಮಾಡಿದ್ದಾರೆ ನೇಪಾಳದಲ್ಲಿ. ವೈದ್ಯ ಲೋಕದಲ್ಲಿ ರಷ್ಯಾ ದೊಡ್ಡ ಸಾಧನೆ ಮಾಡಿದೆ. ಕೊಲನ್ ಕ್ಯಾನ್ಸರ್ಗೆ ರಷ್ಯಾ ಕಂಡುಹಿಡಿದಿದ್ದ ವ್ಯಾಕ್ಸಿನ್ ಸದ್ಯ ಬಳಕೆಗೆ ರೆಡಿ ಇದೆ. ಈಗ ಆಲ್ರೆಡಿ ಈ ವ್ಯಾಕ್ಸಿನ್ ಪ್ರೀ ಕ್ಲಿನಿಕಲ್ ಟ್ರಯಲ್ಸ್ ಅನ್ನ ಯಶಸ್ವಿಯಾಗಿ ಮುಗಿಸಿದೆ. ಸೇಫ್ಟಿ ಮತ್ತು ಎಫೆಕ್ಟಿವ್ನೆಸ್ ಪ್ರೂವ್ ಆಗಿದೆ ಅಂತ ರಷ್ಯಾದ ಫೆಡರಲ್ ಮೆಡಿಕಲ್ ಅಂಡ್ ಬಯೋಲಾಜಿಕಲ್ ಏಜೆನ್ಸಿಯ ಮುಖ್ಯಸ್ಥೆ ವೆರೋನಿಕಾ ಸ್ಕೋಟಸೋವಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಧಿಕೃತ ಅನುಮೋದನೆಗಾಗಿ ಫೈನಲಿ ನಾವು ಕಾಯ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಕೊಲನ್ ಕ್ಯಾನ್ಸರ್ ಅಂದ್ರೆ ದೊಡ್ಡ ಕರುಳಿನ ಭಾಗದಲ್ಲಿ ಉಂಟಾಗೋ ಕ್ಯಾನ್ಸರ್. ಏನೋ ಚೀನಾದ ಶಿಂಕಿಯಾಂಗ್ ಪ್ರಾಂತ್ಯದಲ್ಲಿ ಭೂಕಂಪ ಆಗಿದೆ. ರಿಕ್ಟರ್ ಮಾಪಕದಲ್ಲಿ 4.2 ತೀವ್ರತೆ ದಾಖಲಾಗಿದೆ. ನ್ಯಾಷನಲ್ ಸೆಂಟರ್ ಫಾರ್ ಸಿಸ್ಮೋಲಜಿ ಇದನ್ನ ಮಾಹಿತಿ ಕೊಟ್ಟಿದೆ. ಭೂಮಿಯಿಂದ 50 ಕಿಲೋಮೀಟರ್ ಆಳದಲ್ಲಿ ಕಂಪನದ ಕೇಂದ್ರ ಬಿಂದು ಪತ್ತೆಯಾಗಿದೆ. ಸದ್ಯಕ್ಕೆ ಈ ಕಂಪನದಿಂದ ಸಾವು ನೋವುಗಳಾಗಿರೋ ಬಗ್ಗೆ ಯಾವುದೇ ವರದಿಯಾಗಿಲ್ಲ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿಯಾಗ್ತಿರೋಣ. ನಮಸ್ತೆ.